ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ನಿನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಡೈರೆಕ್ಟಾಗಿ ಗುರುವಾರ ಎಕ್ಸ್ಪೈರಿ ದಿನನೇ ಬಂದಿದ್ದೀನಿ. ಸೊ ನಿನ್ನೆ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡ್ತಾ ಹೋಗೋದಾದರೆ ಕ್ವಿಕ್ಕಾಗಿ, ನಿನ್ನೆ IT ಸೆಕ್ಟರ್ ಮತ್ತು ಫಾರ್ಮಾ ಸೆಕ್ಟರ್ ತುಂಬ ಒಂದು ದೊಡ್ಡ ರೀತಿಯಾದಂಥ ಸೆಲ್ಲಿಂಗ್ನ ಕಾಣಿಸಿದೆ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಅದರಲ್ಲಿರುವಂಥದ್ದು ಸೆಲ್ಲಿಂಗ್ ಬಂದಿತ್ತು. ಡಾಕ್ಟರ್ ರೆಡ್ಡೀಸು 2.63% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿನ್ನೆ ಅದೇ ಟಾಪ್ ಲೂಸರ್ ಕೂಡ ಆಗಿತ್ತು. ಟಾಪ್ ಗೈನರ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಡಿಫೆನ್ಸ್ ಸೆಕ್ಟರ್ ಸ್ಟಾಕು BEL 3.6% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ BEL ಟಾಪ್ ಗೈನರ್ ಆಗಿತ್ತು ನಿನ್ನೆ ನಿಫ್ಟಿ 50ನಲ್ಲಿ. ಅದನ್ನು ಬಾಕಿ ಹೊರತುಪಡಿಸಿ ನೋಡೋದಾದರೆ ಫಸ್ಟ್ ಹಾಫಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು, ಆದರೆ ಕೊನೆಗೆ ಕ್ಲೋಸಿಂಗ್ ಆಗಿರುವಂಥದ್ದು ನನಗೆ ಸ್ವಲ್ಪ ವೀಕ್ ಅಂತಲೇ ಅನಿಸ್ತಾರೆ. ಯಾಕೆಂದರೆ 23,000 ಮೇಲ್ಗಡೆ ಏನಾದರೂ ನಿನ್ನೆ ಕ್ಲೋಸಿಂಗ್ನ ಕೊಟ್ಟಿದ್ದರೆ ಇವತ್ತು ಆಲ್ಮೋಸ್ಟ್ ಆರಾಮಾಗಿ ನಾವು 23,100-200 ಟಾರ್ಗೆಟ್ಗಳು ಅಂತ ಅನ್ಕೋಬೋದಿತ್ತು. ಆದರೆ 23,000 ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಾಗಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡೋದಾದರೂ ನಿನ್ನೆ PSU ಕಂಪ್ನಿಗಳು ಒಂದು ರೀತಿಯಾಗಿ ಒಳ್ಳೆ ರೀತಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಝೊಮ್ಯಾಟೋಗೆ ಇತ್ತೀಚೆಗಷ್ಟೇ ಯಾವುದೋ ಬ್ರೋಕರೇಜ್ ಫರ್ಮ್ಗಳು ಮತ್ತೆ ಟಾರ್ಗೆಟ್ನ ರಿವೈಸ್ ಮಾಡಿದ್ದಾರೆ ಮತ್ತೊಂದು ಅಂತ ಹೇಳಿ, ಅದು 4%. ಮೊನ್ನೆನೂ ಕೂಡ 3% ಏನೋ ಅಪ್ ಮೂವ್ಮೆಂಟ್ ಆಗಿತ್ತು. IRFC ಆಗಿರ್ಬೋದು, REC ಆಗಿರ್ಬೋದು, ಯೂನಿಯನ್ ಬ್ಯಾಂಕು ಮತ್ತು NBFC ಕಂಪ್ನಿಗಳು ಇದೆಲ್ಲದೂ ಕೂಡ ನಿನ್ನೆ ಸ್ವಲ್ಪ ಪಾಸಿಟಿವ್ ಆಗಿದ್ದರಿಂದ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ ಆಗೇ ಇತ್ತು. ಆಲ್ಮೋಸ್ಟ್ ಫಸ್ಟ್ ಹಾಫ್ ಮುಗಿಯೋ ತನಕ ಪಾಸಿಟಿವ್ ಆಗೇ ಇತ್ತು, ಆದರೆ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬಂದಿದೆ. ಐ ಥಿಂಕ್ ಅದಾನಿ ಗ್ರೀನ್ 3.66% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಹೋಗುತ್ತೆ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನೋಡಿ. ಈಗ ಎರಡು ಚಿತ್ರಣ ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಈಗ 15 ಮಿನಿಟ್ಸಲ್ಲಿ ನಾವು ನೋಡ್ಕೊಂಡು ಬರೋದಾದ್ರೆ ಮಾರ್ಕೆಟ್ ಏನಾಗಿದೆ, ಒಂದು ಆಲ್ ಟೈಮ್ ಹೈಯಿಂದ ಸರಿಸುಮಾರು 23,900, ಅದಕ್ಕಿಂತ ಮುಂಚೆ ಆಲ್ ಟೈಮ್ ಹೈ ಇನ್ನೂ ಮೇಲ್ಗಡೆ ಇದೆ. ಅದರ ಅಲ್ಲಿಂದ ಸೆಲ್ಲಿಂಗ್ ಕಂಟಿನ್ಯೂಸ್ ಆಗಿ ಬಂದೇ ಇದೆ, ನಿಮ್ಗೆ ಗೊತ್ತೇ ಇದೆ ಇದು. ಸೊ ಪ್ರತಿ ಸಲ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇದೆ. ಇದು ಎಲ್ಲಿಂದ 26,000 ಪೀಕ್ ಮಾಡಿತ್ತಲ್ಲ ಅಲ್ಲಿಂದ ನೋಡಿ ಕರೆಕ್ಟಾಗಿ ಒಂದು ಲೋಯರ್ ಹೈ ಲೋಯರ್ ಲೋ ಇದೇ ಥರ ಮಾಡ್ಕೊಂಡು ಬರ್ತಾ ಇದೆ. ಇನ್ನೂ ಕೂಡ ಈ ಪ್ಯಾಟ್ರನ್ ಚೇಂಜ್ ಆಗಿಲ್ಲ. ಅಂದರೆ ಈ ಹಳೆ ಹೈನ ಅಂದರೆ ಯಾವಾಗ 23,600 ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತೆ ಮಾರ್ಕೆಟು, ಆಗ ಈ ಪ್ಯಾಟ್ರನ್ ಬ್ರೇಕ್ ಆಗಿದೆ ಅಂತ ನಾವು ಹೇಳ್ಬೋದು. ಅಲ್ಲಿ ತನಕ ಇದು ಲೋಯರ್ ಹೈ ಲೋಯರ್ ಲೋನೇ ಆಗ್ತಾ ಇದೆ, ವೀಕ್ ಇದೆ ಅನ್ನೋದು ಗೊತ್ತಿದೆ. ಅದಲ್ಲದೆ ಸ್ವಲ್ಪ ನಾವು ಒಂದು 15 ಮಿನಿಟ್ಸು ಈ ಥರ ಮಾಡ್ಕೊಂಡು ನೋಡೋದಾದರೆ ಇತ್ತೀಚೆಗಷ್ಟೇ ಮಾಡಿದ ಹೈ ಅಂದರೆ 23,700-800 ಅಲ್ಲಿಂದ ಬಿದ್ದಿರೋದು ಅಂತ ನೀವು ನೋಡ್ಕೊಂಬರೋದಾದ್ರೂ ಕೂಡ ಈಗ ಏನಾಗಿದೆ, ಬಿದ್ದಿದ ಮೇಲೆ ಇಲ್ಲಿ ಒಂದು ಕ್ಲೀನಾಗಿ ಒಂದು ಫ್ಲಾಟ್ ದಿನ ಆಗಿದೆ ಅಲ್ವಾ. ಅಂದರೆ ಈಗ ಒಂದಿಷ್ಟು ಒಂದೇ ರೇಂಜಲ್ಲಿ ನಡೀತಾ ಇದೆ. 23,200 22,800 ಇದು ಹೋದ ವಾರ ಎಕ್ಸ್ಪೈರಿ ಟೈಮಲ್ಲಿ ಆಗಿತ್ತು. ಮುಂದಿನ ಎಕ್ಸ್ಪೈರಿ ತನಕ ಇದೇ ಝೋನಲ್ಲಿ ಇರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ 23,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದರೆ ನಾವೇನು ಅನ್ಕೋಬೋದಾಗಿತ್ತು, ಓಕೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಅಟೆಂಪ್ಟ್ ಆಗ್ಬೋದು ಅಂದ್ಕೋಬೋದಿತ್ತು. ಬಟ್ ಇವತ್ತೇನಾಗಿದೆ, ಇದ್ರ ಹಾಫ್ ಅಂದರೆ ಈ ಬಸ್ ಸ್ಟ್ಯಾಂಡಿನ ಒಂದು ಅರ್ಧ ಭಾಗ ಅಂತ ನಾವು ನೋಡೋದಾದರೆ ಸರಿಸುಮಾರು 23,000 ಕ್ರೂಷಿಯಲ್ ಲೆವೆಲ್ ಕೂಡ ಬರುತ್ತೆ. ಆದರೆ ಅದ್ರ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ತನಕ ಬಂದು ಅಲ್ಲಿಂದ ವಾಪಸ್ಸು ಕೆಳಗಡೆ ಬಂದಿದೆ. ನಿನ್ನೆಗೆ ಆದರೆ ನಾನು ಶಾರ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಕಾರಣ ನಿನ್ನೆ ಸೆನ್ಸೆಕ್ಸ್ ಚೇತರಿಕೆ ಕೊಡ್ಬೋದಾ ಅಂತ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿತ್ತು ನಿನ್ನೆಗೆ, ಕರೆಕ್ಟಾ? ಈ ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿತ್ತು. ನಿನ್ನೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ಹಿಂದೆ ಝೋನ್ ಹತ್ತತ್ರನೇ ಓಪನ್ ಆದರೆ ನಾವು ಹುಷಾರಾಗಿರಬೇಕು, ಅದು ಟ್ರ್ಯಾಪ್ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. 22,800 ಆದರೆ ಅಲ್ಲಿ ಇಮಿಡಿಯೇಟಾಗಿ ಬೈಯಿಂಗ್ ಇರಲಿಲ್ಲ. ಬಟ್ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಬರೋಷ್ಟೊತ್ತಿಗೆ ನಿಫ್ಟಿನಲ್ಲಿ ಏನಾಯಿತು, ಬ್ಯಾಂಕ್ ನಿಫ್ಟಿ ತುಂಬ ಒಂದು ಪಾಸಿಟಿವ್ ಆಗಿತ್ತು, ವಿಕ್ಸಲ್ಲೂ ಕೂಡ ಒಂದು ಸಡನ್ನಾಗಿ ಡ್ರಾಪ್ ಆಯಿತು. ಸೊ ಈ ಕಾರಣದಿಂದಾಗಿ ಇವತ್ತು ತಿರ್ಗಾ ಈ ಝೋನ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ ಅಂತ ಅನ್ನೋ ಕಾರಣದಿಂದಾಗಿ ಇಲ್ಲಿ ತೊಗೊಂಡು 23,100 ಕೂಡ ನಾಳೆ ಅಷ್ಟೊತ್ತಿಗೆ ಸಿಗ್ಬೋದಾ ಅಂದ್ಕೊಂಡಿದ್ವಿ. ಇಲ್ಲಿ ಯಾವಾಗ ಇಷ್ಟೊಂದು ಶಾರ್ಪಲ್ಲಿತ್ತು ಆ ರೀತಿ ಉಳಿಸ್ಕೊಂಡ್ವಿ, ಆದರೆ ಜಾಸ್ತಿ ಹೊತ್ತು ಟೈಮ್ ಇದು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ 23,100 ಹತ್ತತ್ರನೇ ನಮಗೇನಿದೆ 23,050-100 ಹತ್ರ ಒಂದು 200 ಡೇ ಮೂವಿಂಗ್ ಆವ್ರೇಜು ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಎಕ್ಸಿಟ್ ಆಯಿತು. ಇಲ್ಲಿ ಎಕ್ಸಿಟ್ ಆಗೋಕ್ಕಾಗಿಲ್ಲ ಅಂದರೆ ಯಾರಿಗೆ ಅಂದರೆ ಮತ್ತೆ ಒಂದು ಶಾರ್ಪಾಗಿ ಸೆಲ್ಲಿಂಗ್ ಬಿಡ್ತು. ಬಟ್ ಮತ್ತೆ ಒಂದು ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟಿದೆ ನಿನ್ನೆ. ಇಲ್ಲಾಂದರೆ ಈ ಥರ ಮೂವ್ಗಳು ನೋಡಿ ಹುಷಾರಾಗಿ ಇರಬೇಕು. ಯಾಕೆ ಈ ಥರ ಆಗುತ್ತೆ ಅಂದರೆ, ಒಂದು ಝೋನ್ ಅಂತ ಡಿಫೈನ್ ಮಾಡಿದೆ, ಆ ಝೋನ್ನ ಬಿಟ್ಟು ಹೋಗಿಲ್ಲ ಅಂತಂದರೆ ಇಲ್ಲಿ ತುಂಬ ಒಳ್ಳೆ ಕ್ಯಾಂಡಲ್ಗಳಿಗೆ ಬಂದಿರೋಂಥದ್ದು. ಇಲ್ಲಿ ಎಕ್ಸಿಟ್ ಮಾಡ್ಕೋಬೇಕು ಅನ್ನೋದು ಯಾವುದೇ ರೀತಿಯ ಇಂಟೆನ್ಷನ್ ಇಲ್ಲ. ಬಟ್ ಇದೇನು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋಂಥದ್ದು ಒಂದು ಇಂಪಾರ್ಟೆಂಟ್ ಝೋನ್ನ, ಹಾಗಾಗಿ ನಾವು ರಿಸ್ಕ್ ತೊಗೊಳಂಗಿರೋದಿಲ್ಲ, ಒಂದು ಕ್ವಿಕ್ಕಾಗಿ ಎಕ್ಸಿಟ್ ಮಾಡ್ಕೋಬೇಕು. ಬಟ್ ಇಲ್ಲಿಂದ ಇಲ್ಲಿಗೆ ಓವರಾಲ್ ಒಳ್ಳೆ ಟ್ರೇಡ್ ಸಿಕ್ತು. ಹಾಗಾಗಿ ಬೈ ಮಾಡೋಕ್ಕೆ ಹೋಗಿರಲಿಲ್ಲ, ನಾನಲ್ಲಿ ಸೆಲ್ ಮಾಡೋಕ್ಕೆ ಹೋಗಿದ್ದೆ. ಯಾಕೆಂತಂದರೆ ನಾನು ಈ ಝೋನ್ ಬಂದಾಗ ಅದಿನ್ನೂ ನನಗೆ ಔಟ್ ಆಫ್ ದ ಮನಿ 23,000 ಇನ್ನೂ ಅಡ್ಡ ಮನಿಗೂ ಬಂದಿರಲಿಲ್ಲ. ಸೊ ಅದು ಒಂದು ರಿಸ್ಕೇನೆ. ಆದರೆ ಔಟ್ ಆಫ್ ದ ಮನಿನಲ್ಲಿ ಆಲ್ಮೋಸ್ಟ್ 163 ಈ ರೀತಿ ಇತ್ತು. ಅಷ್ಟೊಂದು ಏನು ಆಪ್ಷನ್ಸ್ ಇರುತ್ತೆ ಯಾವಾಗ ಪ್ರೀಮಿಯಮ್ ಇರುತ್ತೆ ಅಂತಂದರೆ ವಿಕ್ಸ್ ಜಾಸ್ತಿ ಇದ್ದಾಗ. ಬಟ್ ವಿಕ್ಸ್ ಒಂದು ಸ್ವಲ್ಪ ಡ್ರಾಪ್ ಆಯಿತು, ಅಥವಾ ಒಂದೇ ಝೋನಲ್ಲಿ ಬಂದು ನಿಂತ್ಕೊಂತು ಮಾರ್ಕೆಟ್ ಒಂದಿದ್ರು, ಲಾಸ್ಟಲ್ಲಿ ಬಂದಿರೋದು ಬಿಡಿ. ಬಟ್ ಇದೇ ಝೋನಲ್ಲಿ ನಿಂತ್ಕೊಂಡಿದ್ರು ಅಂದರೂ ನಮಗೆ ಆಲ್ಮೋಸ್ಟ್ 163 ರೂಪಾಯಿ ಇದ್ದು ₹100 ಒಂದು 60-70 ರೂಪಾಯಿ ಆರಾಮಾಗಿ ಡಿಕೆ ಆಗಿ ಹೋಗ್ಬಿಡುತ್ತೆ, ಯಾಕೆಂದರೆ ನಾಳೆನೇ ಎಕ್ಸ್ಪೈರಿ ಆಗಿರೋದ್ರಿಂದ. ಸೊ ಅಂಥ ಟೈಮಲ್ಲಿ ಯಾವಾಗ ನಿಮಗೆ ಇನ್ನೂ ಫಸ್ಟ್ ಟೈಮ್ ಅಟೆಂಪ್ಟ್ ಆಗ್ತಾ ಇದೆ, ನಿಮಗೆ ಇನ್ನೂ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇಲ್ಲ, ಇಲ್ಲಿಂದನೇ ಬ್ರೇಕ್ಔಟ್ ಆಗುತ್ತೆ ಅಂದಾಗ ಬೈ ಮಾಡೋದಕ್ಕಿಂತ ನಾವು ಸೆಲ್ ಮಾಡಿದ್ರೆ ಅದು ಸ್ವಲ್ಪ ನೀವು ಇಂದ ಮನಿ, ಅದು ಔಟ್ ಆಫ್ ದ ಮನಿ ಅಂತ ಹೇಳ್ತಾ ಇದ್ದೀನಿ, ಇಂದ ಮನಿ 23,000 ಆವಾಗ ಅದನ್ನು ಮಾಡಿದ್ರೂ ಕೂಡ ನಮಗೆ ಒಂದು ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಥರ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಈಗ ಏನಾಗದೆ ಅಂತಂದರೆ ನೋಡಿ, ಈ ಬಸ್ ಸ್ಟ್ಯಾಂಡ್ ಇದೆ, ಈ ಬಸ್ ಸ್ಟ್ಯಾಂಡ್ ಆ್ಯಸ್ ಯೂಶುವಲ್ ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ದಾಟಿ ಹೋಗೋಕ್ಕಾಗಿಲ್ಲ, ಇಲ್ಲೇ ಇದೆ 23,200 ತನಕ ಅಂತ ನೀವು ಹಾಕೊತ ಹೋಗ್ಬೋದು. ಸೊ ಇದು ಒಂದು ಏನಂತ ಕಾಣಿಸುತ್ತೆ, ಇಲ್ಲಿ ಇಂಟರ್ನಲ್ ಸ್ಮಾಲ್ ಅಂತ ನೋಡೋದಾದ್ರೂ ಒಂದು ಡೌನ್ವರ್ಡ್ ಮೂವ್ಮೆಂಟ್ ಬಂದು ಒಂದು ಪಾಸ್ ಆಗ್ತಾ ಇದೆ, ಇದು ಡೌನ್ವರ್ಡ್ ಮೂವ್ಮೆಂಟ್ಗೆ ದಾರಿ ಮಾಡಿಕೊಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ
ಇದನ್ನ ನಾನು ಚಾನಲ್ ಥರ ನೋಡ್ತೀನಿ ಅಂತ ನೀವು ನೋಡೋದಾದ್ರೂ, ಅಂದರೆ ಇಲ್ಲಿ ನೋಡಿ ಇದು ಒಂದು ಫ್ಲಾಗ್ ಥರ ನಾನು ನೋಡ್ತೀನಿ, ಇಲ್ಲಿ ಒಂದು ಹಿಂಗೋಗಿದೆ, ಇಲ್ಲಿ ಕೆಳಗಡೆಯಿಂದ ಹಿಂಗೆ ಹೋಗ್ತಾ ಇದೆ ಅಂತ ಈ ಫ್ಲಾಗ್ ರೆಫರೆನ್ಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋದಾದ್ರೂ ಇದೇ ಬೆಟರ್ ಅಂತ ಅನ್ಸುತ್ತೆ ನನಗೆ. ನೋಡಿ ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಅಲ್ಲಿಂದ ಸೆಲ್ಲಿಂಗ್ ಬರುತ್ತೆ, ಮೇಲೆ ಹೋಗುತ್ತೆ ಸೆಲ್ಲಿಂಗ್ ಬರುತ್ತೆ, ಮೇಲೆ ಹೋಗುತ್ತೆ ಸೆಲ್ಲಿಂಗ್ ಬರುತ್ತೆ. ಈಗ ಈ ಝೋನ್ ಏನಿದೆ 23,800 ಈ ಝೋನು ಇಲ್ಲಿಂದ ಬೌನ್ಸ್ ಆಗುತ್ತಾ ಏನು ಅನ್ನೋದು ನಾವು ನೋಡಬೇಕು. ಅಂದರೆ ನಿನ್ನೆ ಏನೊಂದು ಲೋ ಮಾಡಿದೆಯಲ್ಲ ಆ ಲೋನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅಂದರೆ 23,830 ಈ ಲೆವೆಲ್ಲು. ಸೊ ಈ ಲೆವೆಲಿಂದ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ಈ ಚಾನಲ್ ಬ್ರೇಕ್ ಆಗ್ತಾ ಹೋಗುತ್ತೆ. ಮೋರೋವರ್ ಈ ಚಾನಲ್ ಏನನ್ನ ತೋರಿಸ್ತಾ ಇದೆ ಹೇಳಿ, ಇಲ್ಲಿ ಒಂದು ಡೌನ್ವರ್ಡ್ ಒಂದು ಟ್ರೆಂಡಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಥರ ಚಾನಲ್ ಮಾಡಿದ್ರೆ ಇದನ್ನ ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಈ ಥರ ಆದರೆ ಕೆಳಗಡೆ ಬರೋ ಸಾಧ್ಯತೆ ಅಂತ ಥಿಯರಿ ಹೇಳ್ತಾ ಹೋಗುತ್ತೆ. ಓವರ್ ಆಲ್ರೆಡಿ ನಾವು ಡೌನ್ವರ್ಡ್ ಟ್ರೆಂಡಲ್ಲೇ ಇದ್ದೀವಿ, ಜೊತೆಗೆ ಇದು ಒಂದು ಬೇರಿಶ್ ಫ್ಲಾಗ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಹಾಗಾಗಿ ಅಪ್ಪಿತಪ್ಪಿ 23,840 ಅದನ್ನೇನಾದ್ರು ಬ್ರೇಕ್ ಆಯಿತು ಅಂದರೆ ಇವತ್ತು ನಾವು ನೆಗೆಟಿವ್ ಕಡೆಗೆ ಹೋಗಬೇಕಾಗುತ್ತೆ ನಿಫ್ಟಿನಲ್ಲಿ. ಇಲ್ಲ ಈ ಝೋನಲ್ಲಿ ಏನಾದರೂ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಂತಂದರೆ ತಿರ್ಗಾ ನೋಡಿ ಈ ಚಾನಲ್ನ ಹೈ ಅಂತಂದರೆ ಮತ್ತೆ 23,080 23,100 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಆಪ್ಷನ್ ಚೇನು ನೋಡ್ಕೊಂಡು ಬಂದ್ಬೋಣ ಏನು ಮಾಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ಸ್ವಲ್ಪ ಐಡಿಯಾ ಸಿಗುತ್ತೆ. ಇಲ್ಲಿ ನೋಡೋದಾದರೆ ಕೊನೆ ಟೈಮಲ್ಲಿ 23,000ದಲ್ಲಿ ಕಾಲ್ ರೈಟಿಂಗೇ ಜಾಸ್ತಿ ಮಾಡಿ ಹೋಗಿರೋದು ಕಾಣಿಸ್ತಾ ಇದೆ. ಅಂದರೆ ಅರ್ಥ ಏನು, 23,000ದಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದೆ. ಮೋರ್ ಓವರ್ ನಾವೊಂದು ಟ್ರೆಂಡ್ ಲೈನ್ ಹಾಕೊಂಡ್ಬಂದಿದ್ವಿ, ನಿಮ್ಗೆ ನೆನಪಿದೆಯೋ, ಇಲ್ಲಿ ಸೆನ್ಸಿಬಲ್ ಅಲ್ಲಿ ಹಾಕಿದ್ದೆ ಇದನ್ನ ನೋಡಿ, ಆ ಲೈನಿಗೆ ಹತ್ತತ್ರಕ್ಕೆ ಬಂದು ಕೂತಿದೆ. ಇವತ್ತು ಆ ಲೈನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ತಿರ್ಗಾ ಅದು ವೀಕ್ ಸೆಂಟಿಮೆಂಟೇ ಆಗ್ಬೋದು. ನೋಡಿ ನೆನ್ನೆ ಏನಾಯಿತು, ಆ ಲೈನ್ಗಿಂತ ಬಿಟ್ಟು ಕೆಳಗಡೆ ಬಂದಿತ್ತು, ಆದರೆ ಓಪನಿಂಗ್ ಬಾರಲ್ಲೇ ನಮಗೆ ವಾಪಸ್ಸು ರಿಕವರಿ ಕೊಡ್ತಾ ಹೋಯಿತು. ಮೊನ್ನೆ ಕೆಳಗಡೆ ಬರ್ತಾ ಹೋಯಿತು, ಮತ್ತು ಅದೇ ಝೋನಲ್ಲಿ ಬಂದಿದೆ. ಅಂದರೆ ಈಗಲೂ ಕೂಡ ಕಂಫರ್ಟಬಲ್ ಆಗಿ ಈ ಟ್ರೆಂಡ್ ಲೈನ್ನ ಬಿಟ್ಟು ನಾನು ಆಚೆ ಹೋದೆ ಅನ್ನೋ ಥರ ಮೂಮೆಂಟು ಕೊಟ್ಟಿಲ್ಲ. ಆ ಥರ ಕೊಡಬೇಕು ಅಂದರೆ 23,000 ಮೇಲ್ಗಡೆ ಕ್ಲೋಸಿಂಗ್ ಆಗಬೇಕು ನಿಫ್ಟಿನಲ್ಲಿ, ಅದು ಆಗ್ತಾ ಇಲ್ಲ. ಸೊ 23,000 ಮೇಲ್ಗಡೆ ಕ್ಲೋಸಿಂಗ್ ಆಗದಲ್ಲೇ ಇರೋದ್ರಿಂದ ಏನೇ ಸ್ಲೈಟ್ ಮೂಮೆಂಟ್ ಕೆಳಗಡೆ ಬರೋ ಥರ ಅಟೆಂಪ್ಟ್ ಸಿಕ್ತು ಅಂದರೂ ಕೂಡ ಅದು ನಾವು ನೆಗೆಟಿವ್ ಅಂತಲೇ ಓದಬೇಕು. ನೆನ್ನೆನೂ ಕೂಡ FIIಗಳು ಸೆಲ್ಲೇ ಮಾಡಿದ್ದಾರೆ, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ. FIIಗಳು DIಗಳು ಕೂಡ 1,600 1,700 ಕೋಟಿ ಈ ರೇಂಜಲ್ಲಿ ಇಟ್ಕೊಂಡಿದ್ದಾರೆ. ಸೊ ನೋಡೋಣ ಇವತ್ತು ಎಕ್ಸ್ಪೈರಿಗೆ. ಸೊ ಆಸ್ ಪರ್ ಥಿಯರಿ ಅಂತ ಹೇಳೋದಾದರೆ ನೋಡಿ, ಒಂದು ಮೂಮೆಂಟು ಅದಕ್ಕೆ ಒಂದು ಫ್ಲಾಗ್ ಪ್ಯಾಟರ್ನು ಇದು ಒಂದು ಮೂಮೆಂಟ್ನೇ ತೋರಿಸುತ್ತೆ. ಅದೇನಾದರೂ ಅಪ್ ಮೂಮೆಂಟ್ ಬಂದುಬಿಟ್ಟು ಈ ರೀತಿ ಬಂದಿತ್ತು ಅಂತಂದರೆ ಅದನ್ನ ಬುಲ್ಲಿಶ್ ಫ್ಲಾಗ್ ಅಂತೀವಿ, ಈ ರೀತಿ ಬಂದರೆ ಅದನ್ನ ಬೇರಿಶ್ ಫ್ಲಾಗ್ ಅಂತೀವಿ. ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಕೆಲವೊಂದು ಪ್ಯಾರಾಮೀಟರ್ಗಳ ಬಗ್ಗೆ ಮಾತಾಡಿದ್ವಿ, ಇನ್ನೂ ಸುಮಾರು ವಿಚಾರಗಳು ಮಾತಾಡೋಕ್ಕಿದೆ. ಸೊ ಹಾಗಾಗಿ ಆಪ್ಷನ್ ಚೇನ್ನ ನೋಡ್ಕೊಳ್ಳೋಣ. ಅದೇ ರೀತಿಯಾಗಿ ವಿಕ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋದಾದರೂ ಕೂಡ ವಿಕ್ಸು ಡ್ರಾಪ್ ಆಗಿದೆ, ಖಂಡಿತ ಇಲ್ಲ ಅಂತಲ್ಲ. ಆದರೆ ಆ ನೆಟ್ ಟು ನೆಟ್ ಬೇಸಿಸು ಮೊನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಆಲ್ಮೋಸ್ಟ್ ಅಲ್ಲೇ ಇದೆ. ಅಪ್ಪಿತಪ್ಪಿ ನೋಡಿ ಮೊನ್ನೆ ಅವತ್ತು ಒಂದು ಬಿತ್ತಲ್ಲ ಈ ಥರ ಏನಾದ್ರು ಜೋರಾಗಿ ಬಿತ್ತು ಅಂದರೆ ಅವತ್ತು ವಿಕ್ಸ್ ಬಿದ್ದಿದ್ದಿನೇ 23,200 ತನಕ ಮಾರ್ಕೆಟ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಂಥದ್ದು. ಆ ರೀತಿ ಏನಾದರೂ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಅದು ಲಾಸ್ಟ್ ಎಕ್ಸ್ಪೈರಿ ಟೈಮಲ್ಲಿ ಆಗಿತ್ತು, ಈ ಎಕ್ಸ್ಪೈರಿಗೂ ಹಂಗೆ ಆಗುತ್ತಾ ಏನು ಅನ್ನೋದನ್ನು ನೋಡ್ತೋಣ. ಅಕಸ್ಮಾತ್ ವಿಕ್ಸ್ ಏನಾದರೂ ಮತ್ತೆ ಮೇಲ್ಗಡೆ ಹೋಯಿತು ಅಥವಾ ಇದೇ ಝೋನಲ್ಲಿ ಉಳಿತು ಅಂದರೆ ಮಾರ್ಕೆಟು ನೆಗೆಟಿವ್ ಆಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಕಾರ್ಯನಿರ್ವಹಿಸುವಂಥದ್ದು ಬ್ಯಾಂಕ್ ನಿಫ್ಟಿ. ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ನಿನ್ನೆ ಬಂದಿರುವಂಥ ಮೂಮೆಂಟು, ನಿನ್ನೆ ಬಂದಿರುವಂಥ ಕ್ಲೋಸಿಂಗು ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಈ ಝೋನ್ ಅಂತ ಏನಿತ್ತು 49,200 ಝೋನು, ಅದ್ರ ಮೇಲ್ಗಡೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಆಲ್ಮೋಸ್ಟ್ ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಅಪ್ಪಿತಪ್ಪಿ ಇವತ್ತು ಏನಾದರೂ ಇದಕ್ಕೊಂದು ಬ್ರೇಕ್ಔಟ್ ಬಂತು ಅಂದರೆ 49,800 ಈ ಲೆವೆಲ್ಗಳನ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. 50,000 ತನಕ ಅದು ಲೀಡ್ ಆಗ್ತಾ ಹೋಗ್ಬೋದು. ಆ ರೀತಿ ಏನಾರು ಆಯಿತು ಅಂದರೆ ನಿಫ್ಟಿ ಕಂಪ್ಯಾರಿಟಿವ್ಲಿ ಸೇಫ್ ಅಂತ ಹೇಳ್ಬೋದು. ಆದರೆ ಅಪ್ಪಿತಪ್ಪಿ ಈ ಒಂದು ಬಸ್ ಸ್ಟ್ಯಾಂಡ್ನ ಫೇಲ್ಯೂರ್ ಆಗಿ ಇಲ್ಲಿಂದ ವಾಪಸ್ ಈ ಝೋನ್ ಒಳಗಡೆ ಬರ್ತಾ ಹೋಯಿತು ಬ್ಯಾಂಕ್ ನಿಫ್ಟಿ ಅಂದರೆ ನಿಫ್ಟಿನೂ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ನೀವು ಒಂದು ಕಣ್ಣಿಟ್ಟಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬ್ಯಾಂಕ್ ನಿಫ್ಟಿ ಆ ಒಂದು ಅಟೆಂಪ್ಟ್ನ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಒಂದು ರೀಸೆಂಟಾಗಿ ಏನು ಫಾಲ್ ಆಗಿತ್ತು, ಇದಕ್ಕೆ ಒಂದು ಇನ್ವರ್ಸ್ HNDS ಅಂತ ಕರಿತೀವೋ ಇಲ್ಲೋ ಗೊತ್ತಿಲ್ಲ. ಈ ಝೋನಲ್ಲಿ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಅಟೆಂಡ್ ಮಾಡೋದಕ್ಕೆ ರೆಡಿ ಆಗಿರೋ ಥರ ಕಾಣಿಸ್ತಾ ಇದೆ ಇವತ್ತೊಂದು ಇನ್ವೆಸ್ಟ್ HNDS ಆಗಿ. ಸೊ ಇದು ಕಂಟಿನ್ಯೂಸ್ ಏನು ಆಗಬೇಕು ಅಂದರೆ 49,800 ಬ್ರೇಕ್ ಆಗಬೇಕು. ಅವಾಗ ಏನಾಗುತ್ತೆ, ಈ ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಬಂದಿದ್ದನ್ನು ಹೋಗಿ ಈಗ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ತನಕ 49,800 ಎಲ್ಲಿ ತನಕ ಬ್ರೀಚ್ ಆಗೋದಿಲ್ವೋ ಅಲ್ಲಿ ತನಕ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಟರ್ನ್ ಅರೌಂಡ್ ಆಗಿದೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇದೆಲ್ಲ ಸಣ್ಣ ವಿಚಾರಗಳು, ಬಟ್ ಒಂದಕ್ಕೊಂದು ನೀವು ಜೋಡಿಸ್ಕೊಂಡ್ರೆ ಆರಾಮಾಗಿ ನಾವು ಟ್ರೇಡ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಸೇಮ್ ನೆನ್ನೆ ಕೂಡ ಒಂದು ಒಳ್ಳೆ ರಿಕವರಿನ ಕೊಟ್ಟಿದೆ ಮಿಡ್ ಕ್ಯಾಪ್ ನಿಫ್ಟಿ. ನೋಡೋಣ ಇದು ಕಂಟಿನ್ಯೂಷನ್ ಆಗುತ್ತೆ ಏನು ಕಥೆನ ಅಂತ. ಏಕೆಂದರೆ ಬ್ರಾಡರ್ ಮಾರ್ಕೆಟಲ್ಲಿ ನೆನ್ನೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿದೆ. ಈ ಕಾರಣದಿಂದಾಗಿ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಅನ್ನೋ ಥರ ಅನಿಸ್ತು. ಆದರೆ ಹೆವಿ ವೇಟ್ಸ್ ನಿಫ್ಟಿಗೆ ಬೇಕಾಗಿರುವಂಥ ಮೇನ್ ಸೆಕ್ಟರ್ಗಳಾಗಿರ್ಬೋದು, ಅದು IT ಸೆಕ್ಟರ್ ಆಗಿರ್ಬೋದು ಅಥವಾ ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಅದರಲ್ಲಿ ಸೆಲ್ಲಿಂಗ್ ಬಂದಿರೋದ್ರಿಂದ ನಿಫ್ಟಿ ಓವರಾಲು ನೆಗೆಟಿವ್ ಆಗೇ ಇದೆ. ಅದೇ ರೀತಿಯಾಗಿ ಯಾವುದು ಫಿನ್ ನಿಫ್ಟಿನೂ ಕೂಡ ಅದೇ ಟ್ರೆಂಡ್ ಲೈನ್ ರೆಫರೆನ್ಸಲ್ಲೇ ನಡೀತಾ ಇದೆ. ವೀಕ್ಲಿ ಕ್ಯಾಂಡ್ಲು ಡೈಲಿ ಕ್ಯಾಂಡ್ಲು ನೋಡೋದಾದರೆ ಈ ಟ್ರೆಂಡ್ ಲೈನ್ನ ಬಿಟ್ಟು ಬಂದಿಲ್ಲ. ನೋಡೋಣ ಏನು ಮಾಡ್ತಾರೆ ಇವತ್ತು, ವಾಪಸ್ ಅಟೆಂಡ್ ಮಾಡ್ತಾರಲ್ಲ 24,000 ಈ ಕಡೆಗೆ ತೊಗೊಂಡು ಹೋಗೋಕ್ಕೆ ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಎಷ್ಟೊತ್ತಿಗೆ ಅಥವಾ ಕೆಳಗಡೆ ಅಂತ ನೋಡ್ತಾ ಹೋಗೋಣ. ನಿನ್ನೆ ಫೆಡ್ ಮಿನಿಟ್ಸ್ ಇತ್ತು, ಈಗಲೂ ಕೂಡ ಇನ್ಫ್ಲೇಷನು ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ. ಜೊತೆಗೆ ಇನ್ನೊಂದು ವಿಂಗ್ ಆಗಿಬಿಟ್ಟಿದೆ ಅಲ್ವಾ ಈಗ ಗೌರ್ಮೆಂಟಿಂದನೇ, ಡೋಜ್ ಅಂತ ಈ ಇಲಾನ್ ಮಸ್ಕ್ ಅವರು ಲೀಡ್ ಮಾಡ್ತಾ ಇರೋಂಥದ್ದು. ಅವರು ಆಲ್ರೆಡಿ ಕಾಸ್ಟ್ ಕಟ್ಟಿಂಗು ಮತ್ತೊಂದು ಎಲ್ಲ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಇನ್ನೂ ನೋಡಿಕೊಂಡು ಮಾಡೋಣ ಇಂಟ್ರೆಸ್ಟ್ ರೇಟ್ನ ಈ ಥರ ಅಂತಲೇ ಹೇಳಿದ್ದಾರೆ. ಕ್ಲಿಯರ್ ಕಟ್ಟಾಗಿ ಇನ್ಫ್ಲೇಷನ್ನು ಹತೋಟಿಗೆ ಬಂದಿದೆ, ನಾವು ಇನ್ಮೇಲಿಂದ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತೀವಿ ಈ ಥರ ಏನೂ ಹೇಳಿಲ್ಲ. ಇದು ಕಾರಣದಿಂದ ಏನಾಗುತ್ತೆ, ಇನ್ನೂ ಕೂಡ ಗೋಲ್ಡ್ಗೆ ಒಂದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇನ್ನು ಫೆಡ್ ಕನ್ಫ್ಯೂಷನಲ್ಲಿದೆ. ಸೊ ಯಾಕೆ ಬೇಕಪ್ಪ
ಮತ್ತು ಟ್ಯಾರಿಫ್. ಈಗ ನೋಡಿ ಆಟೋ ಇಂಪೋರ್ಟ್ ಏನು ಮಾಡ್ತಾರೆ ಚೈನಾದಿಂದ ಏನು ಅಥವಾ ಬೇರೆ ಮೆಕ್ಸಿಕೋ, ಕೆನಡಾ ಎಲ್ಲಿಂದ ಬೇಕಾದರೂ ಆಟೋ ಏನಾದರೂ ಇದೆಯಲ್ಲ, ಅಂದರೆ ವೆಹಿಕಲ್ಸ್ಗಳು ಯಾವುದಾದ್ರು ಎಕ್ಸ್ಪೋರ್ಟ್ ಮಾಡ್ತಾರೆ US ಗೆ, ಅವರೆಲ್ಲರಿಗೂ 25% ಟ್ಯಾರಿಫ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೂ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂತ ಮಾಡಿಲ್ಲ ಚೈನಾದವರು ಅದಕ್ಕೂ ಏನೋ ಒಂದು ಬಿಡ್ತಾರೆ. ಅಂದರೆ ಅವಾಗ ಮಾಡಿದ್ದು ಸ್ಟೀಲು ಅಲ್ಯೂಮಿನಿಯಂಗೆ ಅವರು ಆಯಿಲು ನ್ಯಾಚುರಲ್ ಗ್ಯಾಸು ಏನು US ಮಾಡ್ತಾರೋ ಅದಕ್ಕೆ ನೀವು ಕಟ್ಟಿ ಅಂತ ಹೇಳಿದರು. ಈಗ ಆಟೋದು ಹೊಸದು ಮಾಡಿರೋದ್ರಿಂದ ಏಪ್ರಿಲಿಂದ ಜಾರಿ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದಕ್ಕೆ ಚೈನಾ ಇನ್ನೇನು ಮಾಡುತ್ತೆ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ. ನಾನು ಈ ರೆಕಾರ್ಡ್ ಮಾಡೋ ತನಕ ಅಂತೂ ಆಗಿರಲಿಲ್ಲ. ಈಗ ಏನಾದ್ರು ಬಂದಿದ್ರೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಮಾರ್ಕೆಟ್ ಓಪನ್ ಇದೆ ಇವಾಗ. ಸೊ ಅದೆಲ್ಲ ಇರೋದ್ರಿಂದ ಗೋಲ್ಡ್ಗೆ ಈಗಲೂ ಕೂಡ ಬೇಡಪ್ಪ ಸುಮ್ಮ ಆರಾಮಾಗಿ ಸೇಫ್ ಆಗಿದ್ಬೋಣ ಗೋಲ್ಡಲ್ಲಿ ಅಂತ ಇನ್ನೂ ಇರೋ ಥರ ಕಾಣಿಸ್ತಾ ಇದೆ. ಬಟ್ ಥಿಯರಿಟಿಕಲ್ ಹೇಳೋದಾದರೆ ಇಲ್ಲೊಂದು ಏನೊಂದು ಪ್ಯಾಟರ್ನ್ ಇತ್ತು, ಅಷ್ಟು ಬ್ರೇಕ್ಔಟ್ ಆಯಿತು. ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿಂದ ಒಂದು ಸಲ ಕರೆಕ್ಷನ್ ಬರಬೇಕಿತ್ತು ಮಾರ್ಕೆಟಲ್ಲಿ. ಬಟ್ ಈ ಎಲ್ಲ ನ್ಯೂಸ್ ಕಾರಣದಿಂದಾಗಿ ಇನ್ನೂ ಕೂಡ ಗೋಲ್ಡಲ್ಲಿ ಸೆಲ್ಲಿಂಗ್ ಬರ್ತಾ ಇಲ್ಲ, ಆಲ್ ಟೈಮ್ ಹೈಯಲ್ಲೇ ನಿಂತ್ಕೊಂಡಿದೆ. ನೋಡೋಣ ಈ ತಿಂಗಳಲ್ಲಿ ಒಂದು ಸಣ್ಣದಾಗಿ ಒಂದು ಸೆಲ್ಲಿಂಗ್ ಬರ್ಬೋದು, 82,000 ಈ ಲೆವೆಲ್ನ ಟೆಸ್ಟ್ ಆಗೋಕ್ಕೆ ಬರ್ಬೋದು. ನೋಡೋಣ ಅದೇನಾದರೂ ಚೂರು ಆಚೆ ಈಚೆ ಆಯಿತು ಅಂದರೆ ಆಗುತ್ತೆ, ಇಲ್ಲ ಅಂತಂದರೆ ಇದು ಇನ್ನೂ ಕೂಡ ಕಂಟಿನ್ಯೂಷನ್ ಆಗ್ಬೋದು. ಯಾಕೆಂದರೆ ನೋಡಿ ಈ ಥರ ಪಾಸ್ ಆಗೋಂಥದ್ದು ವೆರಿ ಇಂಪಾರ್ಟೆಂಟ್. ಒಂದು ಬ್ರೇಕ್ಔಟ್ ಆಗಿ ಆಲ್ ಟೈಮ್ ಹೈಲಿ ಪಾಸ್ ಆಗಿ ಒಂದು ದೊಡ್ಡ ಮಟ್ಟ ಮೇಲೆ ಹೋದರೆ ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಮೋರೋವರ್ ಆಲ್ ಟೈಮ್ ಹೈ ಎಲ್ಲಿ ತನಕ ಬೇಕಾದರೂ ಗೋಲ್ಡ್ ಹೋಗ್ಬೋದು, ಯಾಕಂದರೆ ಲಾಂಗ್ ಕನ್ಸಲ್ಟೇಷನ್ ಆಗಿರೋ ಹಿಸ್ಟ್ರಿ ಇದೆ, ಅದಾದಮೇಲೆ ಒಂದು ಪ್ಯಾಟರ್ನ್ ಹಿಸ್ಟ್ರಿ ಕೂಡ ಇದೆ. ಆ ಕಾರಣದಿಂದಾಗಿ ಸೊ ಇಮಿಡಿಯೇಟಾಗಿ ಬಂದೇ ಬಿಡುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಗ್ಲೋಬಲ್ ಟೆನ್ಷನ್ಗಳು ಕಮ್ಮಿ ಆಗೋ ತನಕ ಇದು ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಕ್ರೂಡು ತಿರ್ಗಾ ಸ್ವಲ್ಪ ಚೇತರಿಸ್ಕೊಳೋ ಥರ ಕಾಣಿಸ್ತಾ ಇದೆ. ಈಗ 6,100 ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದರಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ಅನ್ಕೋಬೋದು ನೀವು ಈ ಚಾನಲ್ ಅಂತ. ಈ ಚಾನಲ್ನ ಬ್ರೇಕ್ ಆಯಿತು ಅಂತಂದರೆ ತಿರ್ಗಾ ಮತ್ತೆ 6,500 ಆ ಲೆವೆಲ್ ಕಡೆಗೆ ಹೋಗೋಕ್ಕೆ ಕಾಣಿಸ್ಬೋದು ಕ್ರೂಡು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಒಂದು ಸಿಕ್ಕಾಪಟ್ಟೆ ಒಂದು ಅಪ್ ಮೂಮೆಂಟ್ ಆಗಿದೆ 2 ದಿನದಲ್ಲಿ, ಸೂಪರ್ ಡೂಪರ್ ಮೂಮೆಂಟ್ಸು. ನೋಡಿ ಇಲ್ಲಿ 300 ಹತ್ರ ಇದ್ದಿದ್ದು ಆಲ್ಮೋಸ್ಟ್ 360, 370. ಸೊ 70 ಪಾಯಿಂಟ್ಗಳ ಮೂಮೆಂಟು ಬರೀ 2 ದಿನದಲ್ಲಿ ಬಂದಿದೆ. ತುಂಬ ವಾಲಟೈಲ್ ಆಗಿರುತ್ತೆ. ಮತ್ತು ಒಂದಕ್ಕೆ 1000 ಕೊಡಬೇಕು ನೀವು. ಇದ್ರದ್ದು ಮಿನಿ ಅಂತಲೂ ಇದೆ, ನ್ಯಾಚುರಲ್ ಗ್ಯಾಸ್ದು ಕ್ರೂಡ್ದು ಎಲ್ಲ. ಆದರೆ ಆ್ಯಕ್ಚುಲ್ ನೀವು ನ್ಯಾಚುರಲ್ ಗ್ಯಾಸು ಅಥವಾ ಕ್ರೂಡ್ ಆಯಿಲಲ್ಲೇ ನೀವು ಟ್ರೇಡ್ ಮಾಡ್ತೀರಾ ಅಂದರೆ ಒಂದಕ್ಕೆ 1000 ಇರುತ್ತೆ, ಕ್ರೂಡು ಒಂದಕ್ಕೆ 100 ಇರುತ್ತೆ, ಅದು ಗೊತ್ತಿರಬೇಕು. ಅದೇ ರೀತಿಯಾಗಿ USD/INR ಒಂದು ಸಣ್ಣ ಮಟ್ಟದಲ್ಲಿ ಅಲ್ಲೇ ಪಾಸ್ ಆಗಿದೆ, ಏನೂ ಕೂಡ ಆಗಿಲ್ಲ. ಸೊ ಈ ಪ್ಯಾಟರ್ನ್ ಏನಾದ್ರು ಮತ್ತೆ ಅಟೆಂಡ್ ಮಾಡಿ ಬಂತು ಅಂದರೆ ಇಲ್ಲಿಂದ ಒಂದು ಬ್ರೇಕ್ ಡೌನ್ ಆಗ್ಬೋದು. ಬಟ್ ಇದು ಅಷ್ಟು ಸುಲಭಕ್ಕೆ ಬಿಟ್ಕೊಡೋಂಥ ಝೋನಲ್ಲಿ ಇಲ್ಲಿ ಬಂದಿತ್ತು, ಅಟೆಂಡ್ ಮಾಡಿತ್ತು, ಮೇಲೆ ಹೋಗಿದೆ, ಇಲ್ಲೇ ಪಾಸ್ ಆಗ್ತಾರೆ. ನೋಡೋಣ ವಾಪಸ್ ಈ ಝೋನ್ಗೆ ಒಂದ್ಸಲ ಟೆಸ್ಟ್ ಮಾಡೋಕ್ಕೆ ಬರ್ತಾರಾ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ ಗೈಡ್ ವಿಡಿಯೋ ಜೊತೆಗೆ ಅದರ ಫಾರ್ಮ್ನ ಕೊಟ್ಟಿರ್ತೀವಿ. ಅದನ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿನೇ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಡಿಲೇ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೂ 80C ಯಾರಿಗಾದರೂ ಜಾಗ ಇದೆ, ಓಲ್ಡ್ ರೆಜಿಮಲ್ಲಿ ಇದ್ದೀರಾ ಅಂತಂದರೆ ಖಂಡಿತ ಟರ್ಮ್ ಇನ್ಶೂರೆನ್ಸ್ಗೆ ನೀವು ಭರಿಸೋ ಪ್ರೀಮಿಯಮ್ಗೆ ಅದು 80C ಎಲಿಜಿಬಲ್ ಇರುತ್ತೆ ಟ್ಯಾಕ್ಸ್ ಡಿಡಕ್ಷನ್ಗೆ. ಹಾಗಾಗಿ ಮಾರ್ಚ್ 31 ಓಪನ್ ಮಾಡಿದ್ರೆ ಅದನ್ನು ಕೂಡ ನೀವು ಕವರ್ ಮಾಡ್ಕೊತ ಹೋಗ್ಬೋದು. ಜೊತೆಗೆ ಆಲ್ರೆಡಿ ನ್ಯೂ ರೆಜಿಮಲ್ಲಿ ಇದ್ದೀನಿ ಅಂತಂದರೆ ನೋಡಿ, ಇದು ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಬೆನಿಫಿಟ್ಗೆ ಅಂತಲೇ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಬಾರ್ದು. ಸುಮಾರು ವರ್ಷಗಳಿಂದ ಟ್ಯಾಕ್ಸ್ ಸಿಗುತ್ತೆ ನಿಮಗೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಬೇರೆ ಬೇರೆ ಯಾವ್ಯಾವುದೋ ಸ್ಕೀಮ್ಗಳನ್ನು ಮಾರಿಸ್ಬಿಟ್ಟಿದ್ದಾರೆ. ನಾನು ತಪ್ಪು ಅಂತ ಹೇಳೋದಿಲ್ಲ, ಯಾಕೆಂದರೆ ಅದೇ ರೀತಿ ಇತ್ತು. ಯಾರಿಗೂ ಟರ್ಮ್ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟ್ 2001-2002 ಇಸ್ವಿಯಿಂದ ಇದ್ದರೂ ಕೂಡ ಯಾರಿಗೂ ಗೊತ್ತಿಲ್ಲದಲ್ಲೇ ಇರೋದು ಒಂದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಆದರೆ ಈಗ ಎಲ್ಲ ಮಾಹಿತಿ ನಮ್ಮ ಕಡೆ ಇದೆ, ಯಾವುದನ್ನು ಬೇಕಾದ್ರೂ ನೀವು ಸರ್ಚ್ ಮಾಡಿ ನೋಡ್ಬೋದು, ಯಾವುದು ಒಳ್ಳೇದಿದೆ, ಏನು ಉಪಯೋಗ, ಏನು ಕತೆ ಅಂತ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಬಜಾಜ್ ಅಲಯನ್ಸಿಂದು ಈ ಟಚ್ ಪ್ಲಾನು ನಿಮಗೆ ಸೂಕ್ತವಾದ ಪ್ಲಾನ್ ಅಂತ ಅನಿಸ್ತು ಅಂತಂದರೆ ನೀವು ಪ್ರೈಸ್ಗಳನ್ನು ಚೆಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಆ ಇನ್ಶೂರೆನ್ಸ್ ಫಾರ್ಮ್ನ ಸಬ್ಮಿಟ್ ಮಾಡ್ತು ಅಂತಂದರೆ ನಿಮಗೆ ಡೈರೆಕ್ಟಾಗಿ ಬಜಾಜ್ ಸಿಬ್ಬಂದಿನೇ ನಿಮ್ಮ ಮಾಹಿತಿನ ತಗೊಂಡು ನಿಮಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ಓಪನ್ ಮಾಡಿಕೊಡ್ತಾರೆ. ಪ್ರತಿ ನಿಮ್ಮ ವಯಸ್ಸು 1 ವರ್ಷ ಜಾಸ್ತಿ ಆದಂಗೂ, ಪ್ರತಿ ಹುಟ್ಟದಬ್ಬ ನೀವು ಕಳ್ಕೊಂಡಂಗೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, 4-5% ಮಿನಿಮಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಟರ್ಮ್ ಇನ್ಶೂರೆನ್ಸಿನ ಪ್ರೀಮಿಯಮ್ಮು. ಆದರೆ ಒಂದ್ಸಲ ನೀವು ಓಪನ್ ಮಾಡಿದಾಗ ಏನು ಕೊಡ್ತಿರೋ ಪ್ರೀಮಿಯಮ್ಮು, ನೀವು 30 ವರ್ಷಕ್ಕೋ 40 ವರ್ಷಕ್ಕೋ ಎಷ್ಟು ವರ್ಷಕ್ಕೆ ತೊಗೊಂಡಿರೋ ಟರ್ಮ್ ಇನ್ಶೂರೆನ್ಸು ಅಷ್ಟು ಅವಧಿಗೆ ಅಷ್ಟೇ ಪ್ರೀಮಿಯಮ್ಮು ಲಾಕ್ ಆಗುತ್ತೆ. ಅದಕ್ಕೋಸ್ಕರನೇ ತುಂಬ ಕಿರಿ ವಯಸ್ಸಲ್ಲೇ ನಾನಿನ್ನು ನನಗೆ ಇವಾಗಲೇ ಇನ್ನೂ 24 ವರ್ಷ 25 ವರ್ಷ, ನಾನು ಈಗ ಯಾಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಲಿ ಅಂದರೆ ನೀವು ಈಗಷ್ಟೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಾ ಅಂದ್ರೂ ಕೂಡ ನೀವು ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ. ಈಗ ಈ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಇರೋರಿಗೂ ಕೂಡ ಪೊಟೆನ್ಷಿಯಲ್ ನೋಡಿಕೊಂಡು ಅಪ್ ಟು 1 crore ಟರ್ಮ್ ಇನ್ಶೂರೆನ್ಸ್ನ ಕೊಡ್ತಾರೆ. ಮಿನಿಮಮ್ 50 ಲಕ್ಷದಿಂದ ಶುರುವಾಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಡಿಪೆಂಡೆನ್ಸಿ ಜಾಸ್ತಿ ಆದಾಗ ನೀವು ಜಾಸ್ತಿ ಕೂಡ ಮಾಡ್ಕೊತ ಹೋಗ್ಬೋದು. ಆ ರೀತಿ ಪ್ಲಾನ್ಗಳು ಇರ್ತಾ ಹೋಗುತ್ತೆ. ಸೊ 2025 ಮತ್ತೊಂದು ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಏನು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ದಯವಿಟ್ಟು ಒಂದಿಷ್ಟು ಹಣನ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟು ಮತ್ತೊಂದು ಅಂತ ಅಲ್ಲದೆ ಸಪ್ರೇಟಾಗಿ ಸೇಫ್ ಆಗಿರುವಂಥ ಒಂದು ಡೆಟ್ ಇನ್ಸ್ಟ್ರೂಮೆಂಟಲ್ಲೋ ಅಥವಾ ಫಿಕ್ಸ್ ಡೆಪಾಸಿಟ್ ಅಂತಲೋ ತೆಗೆದಿಡ್ತಾ ಬನ್ನಿ. ಆ ದುಡ್ಡನ್ನು ಯಾವುದೇ ಕಾರಣಕ್ಕೂ ತೀರಾ ಎಮರ್ಜೆನ್ಸಿ ಸಿಚುವೇಶನ್ ಅಂದರೆ ಮಾತ್ರ ಉಪಯೋಗಿಸಿ, ಇಲ್ಲಾಂದರೆ ಉಪಯೋಗಿಸೋಕ್ಕೆ ಹೋಗ್ಬಿಡಿ. ಇದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.